ಬೆಂಗಳೂರಲ್ಲಿ ಅನಾಥ ವಾಹನಗಳನ್ನು ತೆರವು ಮಾಡುವಂಥ ಕಾರ್ಯಾಚರಣೆಗೆ ಜಿಬಿಎ ಚಾಲನೆಯನ್ನು ಕೊಟ್ಟಿದೆ. ನೋಟಿಸ್ ಅಂಟಿಸುವ ಮುಖಾಂತರ ಈ ಕಾರ್ಯಾಚರಣೆಗೆ ಚಾಲನೆಯನ್ನು ಕೊಡಲಾಗಿದೆ. ಆದರೆ ಜಿಬಿಎ ಕಚೇರಿ ಮುಂದೆ ಮಾತ್ರ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿದ್ದಾರೆ. ತಮ್ಮ ಆವರಣದ ವಾಹನಗಳಿಗೆ ಯಾಕೆ ನೋಟಿಸ್ ಕೊಡ್ತಿಲ್ಲ ಅಂತ ಪ್ರಶ್ನೆ. ಬೇರೆ ಕಡೆ ಎಲ್ಲ ಆಪರೇಷನ್ನು, ಜಿಬಿಎ ಆವರಣದಲ್ಲಿ ಬಹುಕಾಲದಿಂದ ಹಾಗೇ ಇರುವಂಥ ವಾಹನಗಳಿಗೆ ಯಾವುದೇ ನೋಟಿಸ್ ಅಂಟಿಸ್ತಾ ಇಲ್ಲ. ಜಿಬಿಎ ಕಚೇರಿ ಆವರಣದಲ್ಲಿ ಸಾಲು ಸಾಲು ವಾಹನಗಳಿದ್ದಾವೆ, ಬಹುಕಾಲದಿಂದ ಹಾಗೇ ನಿಂತಿದ್ದಾವೆ, ಅನಾಥ ಸ್ಥಿತಿಯಲ್ಲಿದ್ದಾವೆ. ಆದರೆ ಇಲ್ಲಿ ಯಾವುದೇ ನೋಟಿಸನ್ನು ಕೂಡ ಕೊಡ್ತಾ ಇಲ್ಲ. ಅನ್ಯ ರಾಜ್ಯದ ಕಾರುಗಳಿದ್ದಾವೆ, ಅಂದರೆ ಬೇರೆ ರಾಜ್ಯದ ರಿಜಿಸ್ಟ್ರೇಷನ್ನ ಕಾರುಗಳು ನೋಡ್ತಾ ಇದ್ದೀರಿ. ಗುಜರಾತು ಈ ಕಾರು ಬಹಳ ಕಾಲದಿಂದ ಅಲ್ಲೇ ಇದೆಯಂತೆ. ಆ ಕಾರಿನ ಸ್ಥಿತಿಯನ್ನು ನೋಡಿದಾಗಲೂ ಕೂಡ ಗೊತ್ತಾಗುತ್ತೆ, ಗುಜರಾತ್ ರಿಜಿಸ್ಟ್ರೇಷನ್ನ ಕಾರು. ಇದೇ ರೀತಿ ಬಹಳಷ್ಟು ಕಾರುಗಳು ಜಿಬಿಎ ಆವರಣದಲ್ಲಿ ನಿಂತಿದ್ದಾವೆ. ಎಲ್ಲ ಕಾರುಗಳು ಅದೇ ಅಂತ ಹೇಳ್ತಿಲ್ಲ ನಾವು, ಬಹಳಷ್ಟು ಕಾರುಗಳಿದ್ದಾವೆ. ಬಟ್ ಇಲ್ಲಿ ತನಕ ಯಾರಿಗೂ ಯಾವ ಕಾರಿಗೂ ನೋಟಿಸ್ ಅಂಟಿಸಿಲ್ಲ. ಬೇರೆ ಕಡೆ ಎಲ್ಲ ಕಾರ್ಯಾಚರಣೆ ಮಾಡ್ತಾರೆ, ಇಲ್ಲಿ ಯಾಕೆ ಮಾಡ್ತಿಲ್ಲ ಅಂತ ಪ್ರಶ್ನೆ. ಬೆಂಗಳೂರಿನ ಸುಗಮ ಸಂಚಾರ ವ್ಯವಸ್ಥೆಗೆ ಅನುವು ಮಾಡಿಕೊಡುವಂಥ ಉದ್ದೇಶದಿಂದ ಜಿಬಿಎ ಈಗಾಗಲೇ ಆಪರೇಷನ್ ಫುಟ್ಪಾತ್ ಅನ್ನು ಕೈಗೆತ್ತಿಕೊಂಡಿದೆ. ಅದರ ಜೊತೆಗೆ ಆಪರೇಷನ್ ಅನಾಥ ವಾಹನಗಳು, ಅಂದರೆ ದಿಕ್ಕು ದೆಸೆ ಇಲ್ಲದೇ ರಸ್ತೆಯಲ್ಲಿ ವರ್ಷಾನುಗಟ್ಟಲೆ ತಿಂಗಳುಗಟ್ಟಲೆ ಬಿದ್ದಿರುವಂಥ ವಾಹನಗಳ ತೆರವಿಗೆ ಜಿಬಿಎ ಮುಂದಾಗಿದೆ. ಈಗಾಗಲೇ ಸಾಕಷ್ಟು ನೋಟಿಸ್ಗಳನ್ನು ಕೂಡ ಅಂಟಿಸಿದೆ. ಆದರೆ ಜಿಬಿಎ ಅಂಗಳದಲ್ಲಿಯೇ ದೀಪದ ಕೆಳಗೆ ಕತ್ತಲು ಅನ್ನೋ ರೀತಿಯಲ್ಲಿ ನೂರಾರು ವಾಹನಗಳು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಹಾಗೆ ನಿಂತಿರ್ತಕ್ಕಂಥದ್ದು. ಸದ್ಯ ನಾವಿರುವಂತಹ ಸ್ಥಳ ಜಿಬಿಎಯ ಮುಖ್ಯ ಕಚೇರಿಯ ಅಂಗಳದಲ್ಲಿ ನಾವಿದ್ದೀವಿ. ಇಲ್ಲಿ ಈಗಾಗಲೇ ನೀವು ನೋಡಬಹುದು, ಸಾಕಷ್ಟು ವಾಹನಗಳು ಕೆಟ್ಟು ನಿಂತಿರ್ತಕ್ಕಂಥದ್ದು, ಪಂಚರ್ ಆಗಿ ನಿಂತಿರುವಂತಹ ವಾಹನಗಳನ್ನು ಕೂಡ ನೋಡ್ತಿದ್ದೀವಿ. ಈ ವಾಹನಗಳಿಂದ ಎಷ್ಟು ದಿನಗಳಿಂದ ಇಲ್ಲಿ ನಿಂತಿದೆ ಅನ್ನೋದಕ್ಕೆ ಅಂದಾಜೇ ಇಲ್ಲ. ಎಲ್ಲ ವಾಹನಗಳು ಧೂಳಿಡಿದು ನಿಂತಿರ್ತಕ್ಕಂಥದ್ದು. ಈ ವಾಹನಗಳು ಯಾರಿಗೆ ಸೇರಿದ್ದು ಅನ್ನುವಂತಹ ಯಾವುದೇ ರೀತಿಯಾದಂತಹ ಸೂಚನೆಗಳು ಕೂಡ ಇಲ್ಲ. ಇಲ್ಲಿರುವಂತಹ ಅಕ್ಕಪಕ್ಕದ ಏರಿಯಾದ ಸಾಕಷ್ಟು ಜನರು ಈ ವಾಹನಗಳನ್ನು ತಂದು ಇಲ್ಲಿ ನಿಲ್ಲಿಸಿ ಹೋಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈಗ ನೋಡ್ತಿರುವಂತಹ ಧೂಳಿನ ಒಂದು ಪ್ರಮಾಣವನ್ನು ನೋಡಿದ್ರೆ ಗೊತ್ತಾಗುತ್ತೆ ಈ ವಾಹನದ ಹತ್ರ ಅದರ ಮಾಲೀಕರು ಬಂದು ಎಷ್ಟು ದಿನಗಳಾಗಿದೆ ಅಂತಾನೆ. ಇದು ಗುಜರಾತ್ ರಿಜಿಸ್ಟ್ರೇಷನ್ ಇರುವಂತಹ ವಾಹನ, ಪಂಚರ್ ಆಗಿದೆ, ಎಲ್ಲ ಟೈರ್ಗಳು ಕೂಡ ಪಂಚರ್ ಆಗಿರ್ತಕ್ಕಂಥದ್ದು. ಈ ವಾಹನ ಅಂತೂ ಒಂದು ವರ್ಷದಿಂದ ನಿಂತಿದೆ ಅಂತ ಅಂದ್ರೂ ತಪ್ಪಾಗಲ್ಲ, ಅಷ್ಟು ಧೂಳಿಡಿದು ನಿಂತಿದೆ. ಈ ವಾಹನಕ್ಕೆ ಮಾಲೀಕರು ಯಾರು, ಈ ವಾಹನ ಇಲ್ಲಿ ತಗೊಂಡು ಬಂದು ಹಾಕಿದವರು ಯಾರು, ಇಷ್ಟೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇಲ್ಲ. ಇದ್ರ ಬಗ್ಗೆ ಯಾರಿಗೂ ಕೂಡ ಅರಿವು ಕೂಡ ಇಲ್ಲ. ಇಡೀ ಜಿಬಿಎ ಒಂದು ಅಂಗಳವನ್ನು ನಾವು ನೋಡಿದಾಗ ಇಲ್ಲಿ 4 ರಿಂದ 5 ಬಿಲ್ಡಿಂಗ್ಗಳಿದೆ, ಹಾಗೆಯೇ 2 ದೊಡ್ಡ ಗೇಟ್ಗಳಿದೆ. ಪ್ರತಿ ಗೇಟ್ಗೂ ಕೂಡ ಸೆಕ್ಯೂರಿಟಿಯೂ ಕೂಡ ಇದ್ದಾರೆ. ಆದರೂ ಕೂಡ ಈ ವಾಹನಗಳಿಂದ ಎಲ್ಲಿಂದ ಬಂತು, ಯಾರು ತಂದು ನಿಲ್ಲಿಸಿದ್ರು, ಈ ವಾಹನಗಳ ಮಾಲೀಕರು ಯಾರು, ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಇವನ್ನೆಲ್ಲವನ್ನು ತೆಗೆಸುವಂತಹ ಒಂದು ಗೋಜಿಗೆ ಜಿಬಿಎ ಅಧಿಕಾರಿಗಳು ಕೂಡ ಹೋಗಿಲ್ಲ. ಆದರೆ ಇದು ಯಾವುದ್ರ ಮೇಲೂ ಕೂಡ ಒಂದು ಸ್ಟಿಕ್ಕರ್ ಕೂಡ ಅಂಟಿಸಿಲ್ಲ. ಎಲ್ಲ ವಾಹನಗಳಿಗೂ ಸ್ಟಿಕ್ಕರ್ನ ಅಂಟಿಸ್ತೀವಿ ಅಂತ ಹೇಳಿದ್ರು. ತೆಗಿಲಿಲ್ಲ ಅಂತ ಅಂದರೆ ಕೆಲವೇ ದಿನಗಳಲ್ಲಿ ಇದನ್ನು ಇಲ್ಲಿಂದ ನಾವು ಟೋಯಿಂಗ್ ಕೂಡ ಮಾಡ್ತೀವಿ ಅಂದರು. ಆದರೆ ಈ ವಾಹನಗಳು ಜಿಬಿಎ ಅಧಿಕಾರಿಗಳ ಕಣ್ಣಿಗೆ ಬಿದ್ದಿಲ್ವಾ? ಯಾಕಂದರೆ ಇಲ್ಲಿಗೆ ಯಾವುದೇ ಸ್ಟಿಕ್ಕರ್ಗಳು ಕೂಡ ಬಂದಿಲ್ಲ. ಸೊ ಇದರ ಉದ್ದೇಶ ಏನು ಅಂತ ಇಲ್ಲಿ ನೋಡ್ಬೋದು. ಸತೀಶ್ ಅಂತ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಮಾಜಿ ಅಧ್ಯಕ್ಷರು, ಅವರ ಒಂದು ಆಡಿ ಕಾರ್ಡ್ ಕೂಡ ನಿಂತಿದೆ, ಅದು ಕೂಡ ಪಂಚರ್ ಆಗಿ ನಿಂತಿದೆ. ಇಲ್ಲಿಯೂ ಕೂಡ ಎಷ್ಟು ದಿನಗಳಾಯಿತು ಈ ಒಂದು ಕಾರ್ ಬಂದು ನಿಂತು ಅಂತ ಗೊತ್ತಿಲ್ಲ. ಸೊ ಇದರ ಮಾಲೀಕರು ಯಾರು ಅಂತೇಳಿ ಗೊತ್ತಿದೆ, ಆದರೂ ಕೂಡ ಅದನ್ನು ತೆಗಿಸುವಂಥ ಗೋಜಿಗೆ ಹೋಗಿಲ್ಲ. ಸೊ ಬೆಂಗಳೂರು ಜಿಬಿಎ ಅಂಗಳದಲ್ಲಿ ಕೇವಲ ಇದೊಂದು ಲೈನಲ್ಲಿ ಮಾತ್ರ ಅಲ್ಲ, ಜಿಬಿಎಯ ಕೌನ್ಸಿಲ್ ಬಿಲ್ಡಿಂಗ್ನ ಹಿಂಭಾಗದಲ್ಲೂ ಕೂಡ ಸಾಕಷ್ಟು ವಾಹನಗಳು ಕೆಟ್ಟು ನಿಂತಿರ್ತಕ್ಕಂಥದ್ದು. ಸೊ ರಸ್ತೆಯ ಎರಡೂ ಬದಿಗಳಲ್ಲೂ ಇಲ್ಲಿ ಡಬಲ್ ರೋಡ್ ಇದೆ ಜಿಬಿಎಗೆ ಎಂಟ್ರಿ ಕೊಡೋದಕ್ಕೆ. ಆ ಒಂದು ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಈ ರೀತಿ ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿದೆ. ಈ ವಾಹನಗಳಿಗೆ ದಿಕ್ಕು ದೆಸೆನೂ ಇಲ್ಲ, ಈ ವಾಹನಗಳಿಗೆ ನಿಜವಾದಂಥ ಮಾಲೀಕರು ಯಾರು ಅಂತಲೂ ಗೊತ್ತಿಲ್ಲ, ಈ ವಾಹನಗಳಿಗೆ ಯಾವುದೇ ಸ್ಟಿಕ್ಕರ್ಗಳನ್ನ ಕೂಡ ಹಾಕಿಲ್ಲ ಅಂತಕ್ಕಂಥದ್ದು. ಸೊ ಯಾಕೆ ಈ ರೀತಿಯಾದಂಥ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಕೂಡ ಇದುವರೆಗೂ ಗೊತ್ತಿಲ್ಲ. ಈ ರೀತಿ ಯಾಕೆ ಈ ಥರ ವೆಹಿಕಲ್ಗಳನ್ನ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ. ಬೆಂಗಳೂರಿನ ಹೊರವಲಯಗಳಲ್ಲಿ, ಬೆಂಗಳೂರಿನ ರಸ್ತೆಗಳಲ್ಲಿ ನಿಂತಿರುವಂತಹ ಬಿಡಾಡಿ ವಾಹನಗಳಿಗೆ ಇರುವಂತಹ ಒಂದು ಮಾರ್ಗಸೂಚಿ, ವಾಹನಗಳ ಮೇಲೆ ಇರುವಂತಹ ಒಂದು ಕ್ರಮ, ಜಿಬಿಎ ಅಂಗಳದಲ್ಲಿಯೇ ಕೆಟ್ಟು ನಿಂತಿರುವಂತಹ, ಜಿಬಿಎ ಅಂಗಳವನ್ನೇ ತಮ್ಮ ಸ್ವಂತ ಪಾರ್ಕಿಂಗ್ ಜಾಗ ಮಾಡಿಕೊಂಡಿರುವಂತಹ ವಾಹನಗಳ ಮೇಲೆ ಯಾಕಿಲ್ಲ? ಈ ವಾಹನಗಳಿಗೆ ಯಾವಾಗ ನೋಟಿಸ್ ಅಂಟಿಸ್ತೀರಾ? ಈ ವಾಹನಗಳನ್ನು ಯಾವಾಗ ಟೋಯಿಂಗ್ ಮಾಡ್ತೀರಾ ಅಂತೇಳಿ ಪಬ್ಲಿಕ್ಸ್ ಪ್ರಶ್ನಿಸುತ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮುನಿಯಪ್ಪ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.